ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನಗೆ ಗೊತ್ತು ನೀವೆಲ್ಲ ನನ್ನ ಕುಕಿಂಗ್ ವೀಡಿಯೋಸ್ ಮಿಸ್ ಮಾಡ್ಕೊಳ್ತಿದ್ದೀರಿ ಅಂತ. ಸೊ ನೋಡಿ, ಇವತ್ತು ನಾನು ನಮ್ಮ ಮನೆ ಕಿಚನಲ್ಲಿ ಒಂದು ಡಿಶ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಕಾಮೆಂಟ್ಸ್ ಮಾಡ್ತಿದ್ರಿ, ಏನು ಬರೀ ಯಾವಾಗಲೂ ನಾನ್ ವೆಜ್ ಮಾಡ್ತೀರಾ ಅಂತ. ಸೊ ಇವಾಗ ನಾನು ವೆಜ್ ಸಾಂಬಾರು ಹೇಗೆ ಮಾಡೋದು, ಒಂದು ವೆಜ್ ಸಾಂಬಾರು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬಿಕಾಸ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಸಾಂಬಾರನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಇವತ್ತು. ಆ್ಯಕ್ಚುಲಿ ಥಾಟೇ ಇರಲಿಲ್ಲ ಮಾಡಬೇಕು ಅಂತ. ಬೆಳಗ್ಗೆ ಇಲ್ಲಿ ಒಂದು ಅಜ್ಜಿ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ತುಂಬ ವರ್ಷದಿಂದ ನಮ್ಮ ಮನೆ ಹತ್ರ. ಆ ಅಜ್ಜಿದು ವಾಯ್ಸ್ ಕೇಳಿಸ್ತಾ ನಮ್ಮ ಮಮ್ಮಿಗೆ ಹೇಳಿದೆ ತೊಗೊಬೋ ಮಮ್ಮಿ ಅಂತ. ಸೊ ಹೆಂಗೂ ನೀವು ಕೇಳ್ತಿದ್ರಲ್ಲ, ಈ ಸಾಂಬಾರು ನನ್ನ ಫೇವ್ರೆಟ್ ಸಾಂಬಾರು. ಸೊ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಸ್ ಎಲ್ಲ. ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಕೇಳ್ಪಟ್ಟಿದ್ದೀನಿ, ಈ ಮೊಳಕೆ ಹುಳ್ಳಿಕಾಳು ಸಾರು ತಿಂದರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತಂತೆ. ಯಾರ್ಯಾರು ನಿದ್ದೆ ಬರ್ತಿಲ್ಲ, ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೊಳ್ತೀನಿ. ಫಸ್ಟ್ ನಾನು ಏನೇನು ನೋಡ್ತೀನಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಹಾಗೆ ಇದು ಮಟನ್ ಸಾಂಬಾರು ಪುಡಿ ಹಾಕ್ತೀನಿ ನಾನು. ನಿಮ್ಗೇನಾದರೂ ಧನಿಯಾ ಪೌಡರ್ ರೆಡಿಮೇಡ್ ಸಿಗುತ್ತೆ ಅಂದರೆ ಅದನ್ನು ಹಾಕ್ಕೊಳ್ಬೋದು. ಚಕ್ಕೆ ಲವಂಗ, ಬಟ್ ನಾನು ಜಾಸ್ತಿ ಚಕ್ಕೆ ಲವಂಗ ಹಾಕಲ್ಲ, ಮಸಾಲೆ ಫೀಲ್ ಬಂದುಬಿಡುತ್ತೆ. ಸೊ ಜಾಸ್ತಿ ಚಕ್ಕೆ ಲವಂಗ ಹಾಕ್ಬೇಡಿ. ಕಾಯಿ ಹಾಗೂ ಕೊತ್ತಂಬರಿ ಇಷ್ಟನ್ನು ನಾನು ಜಾಸ್ತಿ ನೀರು ಹಾಕ್ಕೊಳ್ದೆ ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಸೊ ನೋಡಿ, ಈ ಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ನೀರು ಹಾಕಿ ರುಬ್ಕೊಂಡಿಲ್ಲ, ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಫ್ರೈಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಈರುಳ್ಳಿ ಒಂದು ಅರ್ಧ, ಮತ್ತು ಇದು ಏನೋ ಇದು ಕರಿಬೇವು ಬರೋಲ್ಲ, ಫ್ಲ್ಯಾಶ್ ಆಗಲ್ಲ. ಇದು ಒಣಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡರು ಮತ್ತು ಟರ್ಮರಿಕ್ಕು, ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿವತ್ತು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಎರಡು ಹೊತ್ತು ತಿನ್ಬೋದು, 3 ಜನ, ಬಿಕಾಸ್ ನಮ್ಮನೇಲಿ ನಾವು 3 ಜನ ಇದ್ದೀವಿ. ನಿಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿನ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟೊತ್ತು ನಾನು ಬದನೆಕಾಯಿ ಆ್ಯಂಡ್ ಆಲೂಗೆಡ್ಡೆ, ಮೊಳಕೆ ಹುಳ್ಳಿಕಾಳನ್ನ ನೀರು ಹಾಕಿ ನೆನೆಸಿಟ್ಟಿದ್ದೆ. ನೀರು ಹಾಕದೆ ಏನಾದರೂ ಬದನೆಕಾಯಿ ಇಟ್ಟರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನೀರು ಹಾಕ್ಬಿಟ್ಟು ನೆನೆಸು ಇಟ್ಟಿರಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀರೆಲ್ಲ ಎವಾಪರೇಟ್ ಆದಮೇಲೆ ಇದಕ್ಕೆ ಎಣ್ಣೆ ಹಾಕೋಣ. ಮತ್ತು ಎಲ್ಲರೂ ಹೇಗಿದ್ದೀರಾ? ನನ್ನ ಕುಕ್ಕಿಂಗ್ ವೀಡಿಯೋಸ್ನ ಯಾರು ಮಿಸ್ ಮಾಡ್ಕೊಂಡ್ರಿ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕುಕ್ಕಿಂಗ್ ವೀಡಿಯೋ ಮಿಸ್ ಮಾಡಿಕೊಂಡೆ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಟ್ರಾವೆಲ್ ವ್ಲಾಗ್ ಮಾಡಿ ಅಂತ. ಟ್ರಾವೆಲ್ ವ್ಲಾಗು ಎಲ್ಲ ಉಡುಪಿಲಿ ಏನೇನಾಯಿತು ಎಲ್ಲ ವ್ಲಾಗ್ ಮಾಡಾಕಿದ್ದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾಂಟೆಂಟು ಕೊಡ್ತಾ ಇರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಆ್ಯಂಡ್ ತುಂಬ ಜನ ಪಾಸಿಟಿವ್ ಕಮೆಂಟ್ಸು ಆಗ್ತೀರಾ, ನೆಗೆಟಿವ್ ಕಮೆಂಟ್ಸು ಆಗ್ತೀರಾ. ಯಾವುದಾದ್ರೂ ನಾನು ತಿದ್ಕೊಳ್ಳೋಂಥದ್ದು ಯಾವುದಾದ್ರೂ ಇದ್ದರೆ ನಾನು ತಿದ್ಕೊಂಡಿರ್ತೀನಿ. ಆ್ಯಂಡ್ ಯಾರ್ಯಾರು ಪಾಸಿಟಿವ್ ಕಮೆಂಟ್ಸ್ ಆಗ್ತಿದ್ದೀರಾ ಥ್ಯಾಂಕ್ ಯು. ಯಾರ್ಯಾರು ನೆಗೆಟಿವ್ ಕಮೆಂಟ್ಸ್ ಆಗ್ತಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಇದು ಎವಾಪರೇಟ್ ಆಗಿದೆ. ಇವಾಗ ಎಣ್ಣೆ ಹಾಕೋಣ ಒಂದು ಸ್ವಲ್ಪ. ಸಾಕು ಎಣ್ಣೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಕಾಯಿಲೆ ಎಣ್ಣೆ ಕಾದ ಮೇಲೆ, ಆ್ಯಂಡ್ ಏನು ನಾನು ಪೇಸ್ಟ್ ಮಾಡಿಕೊಂಡೆ ಅದಕ್ಕೆ ನೀವು ಇದನ್ನು ಕೂಡ ಹಾಕೋಬೋದು, ಶುಂಠಿ ಕೂಡ ಹಾಕೊಬೋದು. ನಾನು ಮರ್ತ್ಕೊಂಡ್ಬಿಟ್ಟೆ, ನಮ್ಮ ಮನೇಲೂ ಖಾಲಿಯಾಗಿದೆ. ಸೊ ಹಾಗಾಗಿ ಹಾಕಿಲ್ಲ. ಸ್ವಲ್ಪ ಪೇಸ್ಟ್ ಹಾಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಂಡ್ ಎಕ್ಸ್ಟ್ರಾ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ನೀವು ಬೇಕಾದರೆ ಶುಂಠಿನೂ ಹಾಕೊಳ್ಬಹುದು. ಬಟ್ ಚಕ್ಕೆ ಲವಂಗ ಆದಷ್ಟು ಕಡಿಮೆ ಮಾಡಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಯಾವುದೇ ಮಸಾಲೆ ಸಾಂಬಾರ್ಗಾದ್ರೂ ಚಕ್ಕೆ ಲವಂಗ ಹಾಕಿದ್ರೆ ತುಂಬ ಅದು ತಿನ್ನೋಕ್ಕಾಗಲ್ಲ, ಫುಲ್ಲು ಮಸಾಲೆ ಒಂಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆನೇ ಹಾಕೊಳ್ಳಿ. ಇವಾಗ ನಾನು ಇದು ಕಾದಿದೆ, ಈರುಳ್ಳಿ ಹಾಕೋಣ. ಜಾಸ್ತಿ ಈರುಳ್ಳಿನೂ ಹಾಕಕ್ಕೆ ಹೋಗ್ಬಿಡಿ, ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು. ಸೊ ನಾನು ತೊಗೊಂಡಿರೋದಿಲ್ಲಿ 1 ಅಷ್ಟೇ, 1 ಬೆಳ್ಳುಳ್ಳಿ ಅಷ್ಟೇ ತೊಗೊಂಡಿರೋದು. ಯಾಕಂದರೆ ನಾವೇನು ಜಾಸ್ತಿ ಮೆಂಬರ್ಸ್ ಇಲ್ಲ, 3 ಮೆಂಬರ್ಸಿಗೆ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ಇದಾದಮೇಲೆ ಒಣಮೆಣ್ಸಿನ್ಕಾಯಿ ಆ್ಯಂಡ್ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಯಾವತ್ತೂ ನಾನು ಕರಿಬೇವನ್ನ ಆಮೇಲೆ ಹಾಕ್ತೀನಿ, ಈರುಳ್ಳಿ ಹಾಕಾದ್ಮೇಲೆ ಡೈರೆಕ್ಟ್ ಎಣ್ಣೆ ಒಳಗಡೆ ಹಾಕಲ್ಲ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಸೊ ಯಾವತ್ತೂ ಡೈರೆಕ್ಟ್ ಎಣ್ಣೆ ಒಳಗಡೆ ಹಾಕಕ್ಕೆ ಹೋಗ್ಬೇಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ಇದಾದಮೇಲೆ ಆ್ಯಂಡ್ ನೀವು ರುಬ್ಕೊಳ್ಳುವಾಗ ಅದು ಇನ್ನೊಂದೇನೆ ಓಮ್ ಕಾಳು ಅಂತ ಅಂತಾರಲ್ಲ, ಅದನ್ನು ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಇದು ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಕಾಳು ಇದೆಲ್ಲ ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ದಟ್ ಕಾಳು ಫ್ರೈ ಆದರೆ ಹಸಿ ವಾಸನೆ ಇರಲ್ಲ. ಎಣ್ಣೆಲಿ ಸ್ವಲ್ಪ ಹೊತ್ತು, ಆ ಕಡೆ ಬಿದ್ದೋಯ್ತು ಸ್ವಲ್ಪ. ಎಣ್ಣೆಲಿ ಸ್ವಲ್ಪ ಹೊತ್ತು ಕಾಳನ್ನ ಫ್ರೈ ಮಾಡಬೇಕು. ಈ ಥರ ಒಗ್ಗರಣೆ ಮಾಡಾಕಿದ್ರೆ ಹಸಿ ಕಾಳು ಸ್ಮೆಲ್ ಬರಲ್ಲ. ಹಾಗೆ ಇದಕ್ಕೆ ನಾನು ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಬೆಂದು ಹಸಿ ವಾಸನೆ ಹೋದ್ಮೇಲೆ ಸಿಗ್ತೀನಿ. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದು ಬೆಂದಿದೆ, ಉಪ್ಪಾಕಿ ಬೇಯಿಸಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಪಾತ್ರೆಯಲ್ಲೇ ಅನ್ನ ಮಾಡೋದು. ಬಟ್ ನನಗೆ ಗೊತ್ತಿಲ್ಲ ಹೆಂಗೆ ಗೊತ್ತು, ಬಟ್ ಯಾವತ್ತೂ ಮಾಡಿಲ್ಲ, ಎಲ್ಲೋ ರೇರು. ನಮ್ಮಮ್ಮ ಮಾಡ್ತಾರೆ. ಸೊ ಪಾತ್ರೆಯಲ್ಲಿ ಇಟ್ಟಿದ್ದೀವಿ ಈಗ ಅನ್ನ. ಈ ಕಡೆ ಸಾಂಬಾರು ಹಾಕ್ತಿದೆ. ಇವಾಗ ಮಸಾಲೆ ಹಾಕ್ಬಿಡೋಣ ಡೈರೆಕ್ಟ್ ಹೀಗೆ ಇದಕ್ಕೆ. ಆ ಮಸಾಲೆಲೂ ಸ್ವಲ್ಪ ಬೇಯಬೇಕು. ಅದು ಕಾಳು ಮಸಾಲೆ ಹಿಡ್ಕೊಂಡಾಗ ಒಂದು ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದು ಬೇಯಲಿ. ಹಾಫ್ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. ಇವಾಗ ನೀವು ನೀರು ಜಾಸ್ತಿ ಮಾಡ್ಕೊಳ್ಬೋದು. ಆವಾಗ ರುಬ್ಕೊಳ್ಳುವಾಗ ನೀರು ಜಾಸ್ತಿ ಮಾಡ್ಕೊಳ್ದೆ ಇವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಬೋದು. ಇದನ್ನು ನಾನು 3 ವಿಜಿಲ್ ಹೊಡಿಸ್ತೀನಿ. ತುಂಬ ತೆಳ್ಳಗೂ ಇರಬಾರ್ದು ಈ ಸಾಂಬಾರು, ತುಂಬ ಗಟ್ಟಿಗೂ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ. ಅದಾದಮೇಲೆ ಇದೊಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ಮತ್ತೆ ನೀರು ಹೆಚ್ಚಿಸ್ಬಿಟ್ಟು ವಿಜಿಲ್ ಮುಚ್ಚಿ ಕುಕ್ಕರ್ ಮುಚ್ಚಿ 3 ವಿಜಿಲ್ ಹೊಡಿಸ್ಬಿಟ್ರೆ ಆಯಿತು. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕರೆಕ್ಟಾಗಿದೆಯಾ ಅಂತ ಲಿಡ್ ಮುಚ್ಚಿ 3 ವಿಜಿಲ್ ಹೊಡಿಸಿದ್ರೆ ತಿನ್ನಲು ಸವಿಯಲು ಸಿದ್ಧ. ಸೊ ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ. 3 ವಿಜಿಲ್ಸ್ ಆದಮೇಲೆ ಓಪನ್ ಮಾಡಿ ಊಟಕ್ಕೆ ಬಡಿಸಿ ಎಲ್ಲರಿಗೂ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಅಡುಗೆ ರೆಡಿಯಾಗಿದೆ. ನಮ್ಮಣ್ಣ ಇವಾಗ ಹಾಕೊಂಡು ಬೊಂಬಾಟ್ ಭೋಜನ ರೆಡಿಯಾಗಿದೆ. ಇದು ರೈಸು, ಇದು ರಾಗಿ ಬಾಲ್ ಮುದ್ದೆ, ಇದು ನನ್ನ ಮುದ್ದೆ, ಬಡವ್ರ ಬಾದಾಮಿ ಮುದ್ದೆ. ಇಲ್ಲಿ ಮೊಳಕೆ ಹುಳ್ಳಿಕಾಳು ಸಾರು ಮಾಡಿದ್ದಾರೆ. ನನ್ನ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಸಾರು ಇದು. ಸಿಕ್ಕಾಬಟ್ಟೆ ಇಷ್ಟ ನನಗೆ. ಮಸಾಲೆ ಸಾರು ಅಂದರೆ ಆಲ್ಮೋಸ್ಟ್ ಎಲ್ಲ ಇಷ್ಟ. ಬಟ್ ಅಡ್ಲಕಾಯಿ ಸಾರು, ಬಸ್ಸಾರು, ಮೊಳಕೆ ಹುಳ್ಳಿಕಾಳು ಸಾರು ಎಲ್ಲ ಸಖತ್ತಾಗಿರ್ತದೆ ತಿನ್ನೋಕ್ಕೆ. ಉಪ್ಸಾರು ಅಂತೂ ಇರಿಟೇಷನ್ನು, ತರಕಾರಿ ಸಾರಂತೂ ನನ್ನ ಫೇವ್ರೇಟ್. ಏನು ಉಪ್ಸಾರು. ನಿನ್ನ ಫೇವ್ರೇಟು ಮಟನ್ನು, ಚಿಕನ್ನು. ಎಲ್ಲ ತಿಂತೀನಿ ನಾನು. ನಾನೇ ಸರ್ವ್ ಮಾಡಲಾ ಇಲ್ಲ ನೀವು ಮಾಡ್ಕೋತೀರಾ? ನನಗೆ ನಾ ಸರ್ವ್ ಮಾಡ್ಕೋತೀನಿ. ಎಲ್ಲರಿಗೂ ಹಾಕೊಡ್ಬೇಕಾ? ಹಾಕಿ ಸರ್, ಎಲ್ಲರಿಗೂ ಹಾಕಿ. ಎಲ್ಲರಿಗೂ ಹಾಕೊಡೋಕ್ಕೆ ಚಾರ್ಜಸ್ ಆಗುತ್ತಲ್ಲ. ಗೆಟ್ ಮೀ. ನಾನು ಇವನಾದ್ರೆ ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಉಪ್ಸಾರು ತಿನ್ನಲ್ಲ. ಆಮೇಲೆ ಇವನಿಗೆ ಮಸಾಲೆ ಸಾಂಬಾರುಗಳೇ ಬೇಕು ಯಾವಾಗಲೂ. ಹಂಗೇನಿಲ್ಲ, ಬಿರಿಯಾನಿ ಪ್ರಿಯ ಒಂದು ಸ್ವಲ್ಪ ಜಾಸ್ತಿ. ಹಾಕಿ ಹಾಕಿ ಬೇಗ. ಹೌದಾ? ಮಮ್ಮಿ ಕೈ ಕ್ಯಾಪ್ಚರ್ ಮಾಡಿಸ್ತಾ ಇದ್ದೀನಿ ವಿಡಿಯೋನ. ಸೊ ತಿನ್ನೋಣ ಬನ್ನಿ. ಕ್ಯಾಮ್ರಾಮನ್ ಅದು ನನ್ನದು. ಹಾಕು ಹೋಗ್ಲಿ ಅಮ್ಮಂಗೆ. ಮುದ್ದೆ ಚೇಂಜ್ ಮಾಡ್ಕೊಬಿಡು ಅಷ್ಟೇ ಪ್ಲೇಟ್ಗೆ. ಇದಕ್ಕೆ ನಂಚ್ಕೊಳಕ್ಕೆ ಏನಾರ ಒಂದು ಮಾಡಬೇಕು ತಾನೆ, ಬರೀ ಸಾರು ಮಾತ್ರ ಉದುರಿಸೋಳೆ. ಕಾಳಿಲ್ವಾ ಅಲ್ಲಿ? ಕಾಳು ತಿನ್ನು. ಕಾಳು ಸಾರು ಬೇಗ ತಿನ್ಬಿಟ್ಟು ರಿವ್ಯೂ ಕೊಡು ಬೇಗ. ಅಲ್ಲಿ ಎಲ್ಲ ವೇಟ್ ಮಾಡ್ತಾ ಇದಾರೆ. ವಿವಾಹ ಭೋಜನವಿದು. ಇವನು ಹೆಂಗೆ ಮುದ್ದೆ ಮುರಿತಾನೆ ಅಂತ ನೋಡ್ಬಿಟ್ಟು ಅವನು ಮುದ್ದೆ ತಿಂತಾನೆ ಇಲ್ವಾ ಅನ್ನೋದನ್ನ ಹೇಳಿ ಫ್ರೆಂಡ್ಸ್. ತೋರ್ಸಂತೀನಿ. ವೇಟ್ ಫಾರ್ ಎ ಮೂಮೆಂಟ್. ಮುದ್ದೆ ಮುರಿ. ನಾವು ರೈತರ ಮಕ್ಕಳು. ಹಿಂಗೆ ಹಿಡ್ಕೊಂಡು ಹಿಂಗೆ ತೆಗಿಬೇಕು. ಹಿಂಗಲ್ಲ, ಇಲ್ಲಿ ಇದು ಇಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ತೆಗಿಬೇಕು. ಹಿಂಗೆ ಎತ್ಕೊಂಡು ಹಿಂಗೆ ತೆಗಿಬೇಕು. ಮಿದ್ದೆ ಸಾರು ಬಸಿ ಹಚ್ಕೊಂಡು ಹೊಡಿತಾ ಇದ್ರೆ ಬ್ಯಾಟಿಂಗು. ನಿನ್ ಫೇವ್ರೇಟ್ ಅನ್ನಕ್ಕೆ ಹಾಕೋತೀನಿ. ಅನ್ನಕ್ಕೆ ತುಪ್ಪ ಬೇಕೇ ಬೇಕು ನನಗೆ. ಚೆನ್ನಾಗಿದೆ. ಫೈನ್, ಸ್ವಲ್ಪ ಚೆನ್ನಾಗಿದೆ. ಅದು ಎಲ್ಲಿ ಕಲ್ತ್ಲ ಗೊತ್ತಿಲ್ಲ. ಮಾಡೋದೆಲ್ಲ ಕಲ್ತ್ಕೊಬಿಟ್ಟಾಳೆ. ಫಸ್ಟ್ ಏನು ಅಡುಗೆನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮಾಡ್ತಾಳೆ ಈಗ. ನಮ್ಮಮ್ಮ ನಗ್ತವ್ರೆ ಹಿಂದೆಗಡೆ ವಿಡಿಯೋ ಹಿಡ್ಕೊಂಡು. ಸೊ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ. ಇದನ್ನೇನಂತಾರದು? ಕರಿಬೇವು. ತಿನ್ನು. ಏನು ತಿನ್ನಲ್ಲ, ಬರೀ ಒಂದು ಮಸಾಲೆ ಮಾತ್ರ ಬೇಕು ಅಷ್ಟೇ ಅವನಿಗೆ.
ಏನೂ ಒಳ್ಳೇದು ಅನ್ನೋದನ್ನ ಏನೂ ತಿನ್ನಲ್ಲ. ಅದಕ್ಕೆ ಹಿಂಗಿರೋದು ನೋಡಿ, ಎಲ್ಲ ಕೇಳ್ತಿದ್ರಲ್ಲ ಯಾಕೆ ಹಂಗಿದ್ದಾರೆ ಅಂತ, ಅದಕ್ಕೆ ಏನು ತಿನ್ನಲ್ಲ. ನಾನು ಎಲ್ಲ ತಿಂತೀನಿ. ಹೇಳ್ಬೇಕು ಅಂತಂದ್ರೆ ಈ ಡಿಸೆಂಬರ್ ತಿಂಗಳು ಮತ್ತೆ ನವೆಂಬರ್ ಲಾಸ್ಟಲ್ಲಿ ಸ್ವಲ್ಪ ಬಿಸಿ ಕೈಂಡ್ ಆಫ್ ಥರ ಆಗ್ಬಿಡ್ತು. ಉಡುಪಿಗೆ ಹೋದ್ವಿ, ಅಲ್ಲೂ ನೀಟಾಗಿ ನಿದ್ದೆ